ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಜಪಾನ್ ಮತ್ತೆ ಮೈಕೊಡವಿದೆ. 80 ವರ್ಷಗಳ ನಂತರ ಅವರು ಮತ್ತೆ ಜಾಗತಿಕ ರಕ್ಷಣಾ ವಲಯದಲ್ಲಿ ತಮ್ಮ ಹೆಜ್ಜೆ ಗುರುತುಗಳನ್ನು ಮೂಡಿಸೋದಕ್ಕೆ ಹೊರಟಿದ್ದಾರೆ. ತನ್ನ ಮೇಲೆ ತಾನೇ ಹಾಕೊಂಡಿದ್ದ ನಿರ್ಬಂಧಗಳನ್ನು ಪಕ್ಕಕ್ಕೆ ಸರಿಸೋದರ ಮೂಲಕ ಆಯುಧ ಜಗತ್ತಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸುವ ನಿರ್ಧಾರಕ್ಕೆ ಮತ್ತೆ ಜಪಾನ್ ಬಂದಿದೆ. ಜಪಾನ್ನ ಪ್ರಧಾನಿ ತಕೈಚಿ ಈ ವಿಷಯವನ್ನ ಬಹಿರಂಗಗೊಳಿಸಿದ್ದಾರೆ. ಈ ಮೂಲಕ ಆಯುಧಗಳ ನಿರ್ಮಾಣ, ಅವುಗಳ ಮಾರಾಟದ ಮೇಲೆ ತಾನೇ ವಿಧಿಸಿಕೊಂಡಿದ್ದ ನಿರ್ಬಂಧವನ್ನ ತೆರವು ಮಾಡಿಕೊಂಡಿರೋ ಜಪಾನ್ ಮುಂದಿನ ದಿನಗಳಲ್ಲಿ ತನ್ನ ಆಯುಧಗಳನ್ನ ಬೇರೆ ಬೇರೆ ದೇಶಗಳಿಗೆ ಮಾರಾಟ ಮಾಡೋದಾಗಿ ಹೇಳ್ತಾ ಇದೆ. ಹಾಗಾದ್ರೆ ಜಪಾನ್ ಇಲ್ಲಿವರೆಗೆ ಆ ಕೆಲಸವನ್ನ ಯಾಕೆ ಮಾಡಲಿಲ್ಲ? ಅವರು ತಮ್ಮ ಮೇಲೆ ತಾವೇ ನಿರ್ಬಂಧವನ್ನ ಹೇರಿಕೊಂಡಿದ್ದು ಯಾಕೆ? ಈಗ ಜಪಾನ್ ತಗೊಳ್ತಾ ಇರೋ ಈ ನಿರ್ಧಾರದಿಂದ ಭಾರತಕ್ಕೆ ಯಾವ ರೀತಿ ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ನಾವು ಶಾಂತವಾಗಿರಬೇಕು, ಯಾರ ಜೊತೆಗೂ ಯುದ್ಧಗಳನ್ನು ಮಾಡಬಾರ್ದು, ಜಗಳ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು, ಈ ಥರ ಎಲ್ಲ ಅಂದುಕೊಳ್ಳೋದು ಒಳ್ಳೇದೇ. ಆದರೆ ನಾವು ಹಾಗಿರೋದಕ್ಕೆ ಬೇಕಾದ ವಾತಾವರಣವನ್ನು ನಮ್ಮ ಅಕ್ಕಪಕ್ಕದಲ್ಲಿರೋರು ಕೂಡ ಉಳಿಸಬೇಕಾಗತ್ತೆ. ಹಾಗಲ್ಲದೆ ಸುತ್ತ ಶತ್ರುಗಳನ್ನು ಇಟ್ಟುಕೊಂಡು ಯಾರು ಯಾವಾಗ ನಮ್ಮ ಮೇಲೆ ದಾಳಿ ಮಾಡ್ತಾರೋ ಅನ್ನೋದು ಗೊತ್ತಿಲ್ಲದ ಆತಂಕದ ಪರಿಸ್ಥಿತಿಲಿ ನಾವು ಶಾಂತಿಯಿಂದ ಇದ್ದು ಬಿಡ್ತೀವಿ. ಆಯುಧಗಳನ್ನು ಮಾಡ್ಕೊಳ್ಳೋದಿಲ್ಲ, ಅವುಗಳನ್ನು ಕೈಗೆತ್ತಿಕೊಳ್ಳೋದಿಲ್ಲ, ನಾವು ಯುದ್ಧಗಳನ್ನು ಮಾಡೋದಿಲ್ಲ ಅಂತ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಜಪಾನ್ನ ಪರಿಸ್ಥಿತಿ ಕೂಡ ಹಾಗೆ ಆಗ್ತಾ ಇದೆ. ಇಷ್ಟು ದಿನ ತನ್ನ ರಕ್ಷಣೆಯ ಜವಾಬ್ದಾರಿಯನ್ನು ಕೂಡ ಅಮೆರಿಕಾಗೆ ಕೊಟ್ಟು ತಾನಾಯ್ತು, ತನ್ನ ಅಭಿವೃದ್ಧಿ ಆಯ್ತು, ತಂತ್ರಜ್ಞಾನ ಆಯ್ತು ಅಂತ ಕೂತಿದ್ದ ಜಪಾನ್ ಈಗ ಮತ್ತೆ ಮೈ ಕೊಡುಕೊಂಡು ಮೇಲೆ ಹೇಳ್ತಾ ಇದೆ. ರಕ್ಷಣಾ ವಲಯಕ್ಕೆ ನಾವು ಕೂಡ ಬರ್ತೀವಿ, ನಮ್ಮದೇ ಆದ ಆಯುಧಗಳನ್ನು ನಾವು ತಯಾರು ಮಾಡ್ಕೊಳ್ತೀವಿ ಅಂತ ಜಪಾನ್ ಹೇಳೋದಕ್ಕೆ ಶುರು ಮಾಡಿದೆ. ಹಾಗೆ ನೋಡಿದ್ರೆ ಜಪಾನ್ ಈ ನಿರ್ಧಾರವನ್ನು ತಗೊಳ್ಳೋದಕ್ಕೆ 18 ವರ್ಷಗಳಷ್ಟು ಹಿಂದೆನೆ ತನಗೆ ವಿಧಿಸಿಕೊಂಡಿದ್ದ ಒಂದೊಂದೇ ಕಟ್ಟಳೆಗಳನ್ನ ತಾನೇ ಮುರಿದು ಹಾಕ್ತಾ ಬರ್ತಾ ಇತ್ತು. 2009ರವರೆಗೆ ಜಪಾನ್ ಯುದ್ಧಾಭ್ಯಾಸಗಳನ್ನು ಕೂಡ ಮಾಡ್ತಾ ಇರಲಿಲ್ಲ. ಯುದ್ಧಕ್ಕೆ ಬೆನ್ನು ತಿರುಗಿಸಿ ನಿಂತಿದ್ದ ಜಪಾನ್ 2009ರ ಹೊತ್ತಿಗೆ ಕಲೆಕ್ಟಿವ್ ಸೆಲ್ಫ್ ಡಿಫೆನ್ಸ್ ಲೆಜಿಸ್ಲೇಷನ್ ಅನ್ನ ಬದಲಿಸಿಕೊಂಡು ತನ್ನ ಮಿತ್ರರ ಜೊತೆ ಸಮರಾಭ್ಯಾಸಗಳಲ್ಲಿ ಭಾಗಿಯಾಗುವ ನಿರ್ಧಾರವನ್ನು ಮಾಡಿತು. ಅದಾದ ನಂತರ ಕೂಡ ಜಪಾನ್ ಬೇರೆ ದೇಶಗಳಿಗೆ ಹೋಗಿ ಯುದ್ಧಾಭ್ಯಾಸಗಳಲ್ಲಿ ಭಾಗವಹಿಸಲಿಲ್ಲ. ಬದಲಿಗೆ ತನ್ನ ಮಿತ್ರರನ್ನ ತನ್ನಲ್ಲಿಗೆ ಕರೆಸಿಕೊಂಡು ಅಲ್ಲೇ ಸಣ್ಣ ಮಟ್ಟದ ಯುದ್ಧಾಭ್ಯಾಸಗಳನ್ನ ಮಾಡ್ತಾ ಇತ್ತು. 2015ರವರೆಗೆ ಇದು ಹೀಗೆ ಮುಂದುವರಿತು. ಆದರೆ 15ರ ನಂತರ ಅವರು ಇಲ್ಲಿ ಕೂಡ ತಮ್ಮ ನಿರ್ಧಾರವನ್ನು ಬದಲಿಸಿಕೊಂಡ್ರು. ಬೇರೆ ದೇಶಗಳಲ್ಲಿ ನಡೀತಿದ್ದ ಯುದ್ಧಾಭ್ಯಾಸಗಳಲ್ಲಿ ಕೂಡ ಸಕ್ರಿಯವಾಗಿ ಭಾಗಿಯಾಗೋದಕ್ಕೆ ಶುರು ಮಾಡಿದ್ರು. ಇನ್ನು 2022ರ ಹೊತ್ತಿಗೆ ಜಪಾನ್ ಲಾಂಗ್ ರೇಂಜ್ ಮಿಸೈಲ್ಗಳ ಖರೀದಿಗೆ ಮುಂದಾಯಿತು. ಇದು ಚೈನಾದ ವಿರುದ್ಧ ಜಪಾನ್ ತೆಗೆದುಕೊಂಡ ಅವತ್ತಿನ ಅತ್ಯಂತ ಮಹತ್ವದ ನಿರ್ಧಾರ ಆಗಿತ್ತು. ಯಾಕೆಂದ್ರೆ ಅಷ್ಟೊತ್ತಿಗಾಗಲೇ ಚೈನಾ ಪೆಸಿಫಿಕ್ ಅಲ್ಲಿ ದೊಡ್ಡ ಶಕ್ತಿಯಾಗಿ ಬೆಳೆದಿದ್ದಷ್ಟೇ ಅಲ್ಲ, ಅಕ್ಕಪಕ್ಕದ ಎಲ್ಲ ದೇಶಗಳ ಜೊತೆ ಕಾಲ್ ಕೆರೆದು ಜಗಳಕ್ಕೆ ನಿಂತುಕೊಳ್ಳೋದಕ್ಕೆ ಶುರು ಮಾಡಿತ್ತು. ತೈವಾನ್, ದಕ್ಷಿಣ ಕೊರಿಯಾ, ಫಿಲಿಪೀನ್ಸ್ಗಳ ಪಾಲಿಗೆ ಚೈನಾ ಅನ್ನೋದು ದೊಡ್ಡ ಥ್ರೆಟ್ ಆಗಿತ್ತು. ಇನ್ನು ಜಪಾನ್ನ ಸೆಂಕಾಕು ದ್ವೀಪಗಳ ವಿಷಯದಲ್ಲಿ ಕೂಡ ಚೈನಾ ಸಮಸ್ಯೆಗಳನ್ನು ಪ್ರಾರಂಭ ಮಾಡ್ತು. ಆ ದ್ವೀಪಗಳು ನಮಗೆ ಸೇರಬೇಕು ಅಂತ ಮಾತಾಡೋದಕ್ಕೆ ಶುರು ಮಾಡ್ತು. ಜಪಾನ್ನ ಸಮುದ್ರದಲ್ಲಿ ಕೂಡ ಮೀನುಗಾರಿಕಾ ಹಡಗುಗಳನ್ನ, ಆಗಾಗ ಯುದ್ಧ ಹಡಗುಗಳನ್ನ ಕೂಡ ನುಗ್ಗಿಸುವ ಮೂಲಕ ಜಪಾನ್ ಆತಂಕಕ್ಕೀಡಾಗೋ ಪರಿಸ್ಥಿತಿಯನ್ನ ಚೈನಾ ಅಲ್ಲಿ ನಿರ್ಮಾಣ ಮಾಡ್ತು. ಇಷ್ಟಾದ ಕೂಡಲೇ ಜಪಾನ್ಗೆ ಒಂದು ವಿಷಯ ಅರ್ಥ ಆಯಿತು. ನಾವು ನಮ್ಮ ರಕ್ಷಣೆಯನ್ನ ನಾವೇ ಮಾಡಿಕೊಳ್ಳದೆ ಹೋದ್ರೆ, ಅತಿ ಹೆಚ್ಚಾಗಿ ಅಮೆರಿಕಾದ ಮೇಲೆ ಡಿಪೆಂಡ್ ಆಗ್ತಾ ಹೋದ್ರೆ ನಮ್ಮನ್ನು ನಾವು ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ನಾವು ಮುಂದಿನ ದಿನಗಳಲ್ಲಿ ರಕ್ಷಣೆಗಾಗಿ ದೊಡ್ಡ ಮಟ್ಟದ ಹಣವನ್ನು ಮೀಸಲಿಡಬೇಕು ಅಂತ ನಿರ್ಧಾರ ಮಾಡಿದ ಜಪಾನ್ ತನ್ನ ರಕ್ಷಣಾ ಬಜೆಟ್ ಅನ್ನ ಹೆಚ್ಚು ಮಾಡಿಕೊಳ್ಳೋದಕ್ಕೆ ಮುಂದಾಯಿತು. ಅಲ್ಲಿವರೆಗೆ ಜಪಾನ್ ತನ್ನ ಒಟ್ಟು GDPಯ 1% ಮಾತ್ರ ರಕ್ಷಣೆಗಾಗಿ ಖರ್ಚು ಮಾಡ್ತಾ ಇತ್ತು. 2022ರ ನಂತರ ಅದನ್ನು ದುಪ್ಪಟ್ಟು ಮಾಡಿಕೊಂಡು GDPಯ 2% ರಕ್ಷಣೆಯ ಮೇಲೆ ವಿನಿಯೋಗಿಸೋದಕ್ಕೆ ನಿರ್ಧಾರ ಮಾಡಿತು. ಇನ್ನು ಮುಂದಿನ ದಿನಗಳಲ್ಲಿ ಅವರು ತಮ್ಮ ರಕ್ಷಣಾ ಬಜೆಟ್ ಅನ್ನ ಮತ್ತಷ್ಟು ಹೆಚ್ಚು ಮಾಡಿಕೊಳ್ಳೋ ಘೋಷಣೆಗಳನ್ನು ಮಾಡಿದ್ದಾರೆ. 2027ರಿಂದ ಅವರ ರಕ್ಷಣಾ ಬಜೆಟ್ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗುವ ಸಾಧ್ಯತೆಗಳಿವೆ. ಆ ಬಗ್ಗೆ ಜಪಾನ್ ಈಗಾಗಲೇ ಹೇಳೋದಕ್ಕೆ ಕೂಡ ಶುರು ಮಾಡಿದೆ. ಗೆಳೆಯರೆ, ಸದ್ಯಕ್ಕೆ ಜಪಾನ್ ಜಾಗತಿಕವಾಗಿ ಶಸ್ತ್ರಾಸ್ತ್ರಗಳನ್ನು ಅತಿ ಹೆಚ್ಚು ಆಮದು ಮಾಡಿಕೊಳ್ತಾ ಇರೋ ದೇಶಗಳ ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೊಂಡಿದೆ. ಅಷ್ಟೇ ಅಲ್ಲ, ಪ್ರತಿ ವರ್ಷ ಅವರ ಡಿಫೆನ್ಸ್ ಬಜೆಟ್ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ಸದ್ಯಕ್ಕೆ ಅವರು $52 ಬಿಲಿಯನ್ ಹಣವನ್ನ ರಕ್ಷಣೆಯ ಮೇಲೆ ಖರ್ಚು ಮಾಡ್ತಾ ಇದ್ದಾರೆ. ಗೆಳೆಯರೆ, ಇಷ್ಟು ಚಿಕ್ಕ ಜಪಾನ್ ತನ್ನ ರಕ್ಷಣೆಗಾಗಿ ಈಗ $52 ಬಿಲಿಯನ್ ಹಣ ಖರ್ಚು ಮಾಡ್ತಾ ಇದ್ರೆ, ಇಷ್ಟು ದೊಡ್ಡ ಭಾರತ, ಎರಡೆರಡು ಶತ್ರುಗಳನ್ನು ಇಟ್ಟುಕೊಂಡಿರೋ ಭಾರತ
ತನ್ನ ರಕ್ಷಣೆಗಾಗಿ ಖರ್ಚು ಮಾಡ್ತಾ ಇರೋ ಹಣ ಬರೀ $85 ಬಿಲಿಯನ್ ಮಾತ್ರ. ಅದರಲ್ಲೂ ಬಹುತೇಕ ಹಣ ನಮ್ಮ ಪಿಂಚಣಿ ಮತ್ತು ವೇತನಗಳಿಗೆ ಖರ್ಚಾಗುತ್ತೆ. ಇನ್ನು ರಿಸರ್ಚ್ ಮತ್ತು ಡೆವಲಪ್ಮೆಂಟ್ಗೆ ಭಾರತ ಖರ್ಚು ಮಾಡ್ತಾ ಇರೋ ಹಣ ಕಡಿಮೆ. ಹೀಗಾಗಿನೇ ಭಾರತ ತನ್ನ ಸ್ವದೇಶಿ ಯುದ್ಧ ವಿಮಾನಗಳನ್ನು ತಯಾರು ಮಾಡ್ಕೋಬೇಕು ಅನ್ನೋ ಕನಸನ್ನ ಇನ್ನೂ ಕನಸಾಗೆ ಇಟ್ಕೊಂಡಿದೆ. ಅದೊಂದು ಕಡೆ ಇರಲಿ. ಈಗ 2016ರಿಂದ 2020 ಹಾಗೂ 2021ರಿಂದ 2025 ನಡುವಿನ ಜಪಾನ್ನ ಡಿಫೆನ್ಸ್ ಎಕ್ಸ್ಪೆಂಡಿಚರ್ ಅನ್ನು ನಾವು ಗಮನಿಸಿದರೆ ಅಲ್ಲಿ 76% ಹೆಚ್ಚಳ ಆಗಿರುವುದು ನಮಗೆ ಕಂಡು ಬರುತ್ತೆ. ಇಲ್ಲಿ ಜಪಾನ್ ಇಂಥ ನಿರ್ಧಾರವನ್ನು ತಗೊಳ್ಳೋದಕ್ಕೆ ಮುಖ್ಯ ಕಾರಣ ಆಗ್ತಾ ಇರೋದು ಚೈನಾ ಮತ್ತು ಉತ್ತರ ಕೊರಿಯಾಗಳು. ಇಲ್ಲಿ ಉತ್ತರ ಕೊರಿಯಾದ ಕಿಮ್ ಜಾಂಗ್ ಉನ್ಗೆ ಯಾವಾಗ ಯಾವ ತಿಕ್ಕಲು ತಿರುಗುತ್ತೋ ಗೊತ್ತಿಲ್ಲ. ಅಲ್ಲಿ ಪದೇ ಪದೇ ಮಿಸೈಲ್ ಪರೀಕ್ಷೆಗಳು ನಡೀತಾ ಇರತ್ವೆ. ಹಾಗೆ ಉತ್ತರ ಕೊರಿಯಾ ಹಾರಿಸುವ ಮಿಸೈಲುಗಳು ಜಪಾನ್ನ ವಾಯುಪ್ರದೇಶದ ಮೂಲಕ ಹಾದು ಹೋಗುತ್ತವೆ ಅಥವಾ ಜಪಾನ್ನ ಜಲಗಡಿಗಳಲ್ಲಿ ಬೀಳ್ತಾ ಇರತ್ವೆ. ಇದು ಒಳ್ಳೇದಲ್ಲ, ಹೀಗೆ ಮಾಡಬೇಡಿ ಅಂತ ಜಪಾನ್ ಪದೇ ಪದೇ ಉತ್ತರ ಕೊರಿಯಾಗೆ ಹೇಳುತ್ತೆ. ಆದರೆ ಜಪಾನ್ನ ಮಾತನ್ನು ಉತ್ತರ ಕೊರಿಯಾ ಕೇಳಿಸ್ಕೊಳ್ಳೋ ಸ್ಥಿತಿಲಿಲ್ಲ. ಅತಿ ಹೆಚ್ಚು ಮಿಸೈಲುಗಳು ಅಣ್ವಸ್ತ್ರಗಳು ಇವೆ ಅನ್ನೋ ಅಹಂಕಾರ ಉತ್ತರ ಕೊರಿಯಾದ ಕಿಮ್ದು. ಹೀಗಾಗಿ ಉತ್ತರ ಕೊರಿಯಾದ ವಿಷಯದಲ್ಲಿ ಜಪಾನ್ ಸ್ವಲ್ಪ ಎಚ್ಚರಿಕೆಗಳನ್ನು ತಗೋಬೇಕು ಅಂದ್ಕೋತಾ ಇದೆ. ಮೊನ್ನೆ ಉತ್ತರ ಕೊರಿಯಾ ಹಾಗೂ ರಷ್ಯಾಗಳು ಪೂರ್ವ ಚೈನಾ ಸಮುದ್ರದಲ್ಲಿ ಸಮರಾಭ್ಯಾಸವನ್ನು ಮಾಡಿದ್ವು. ಆ ಸಂದರ್ಭದಲ್ಲಿ ಜಪಾನ್ಗೆ ಸೇರಿದ ವಾಯುಪ್ರದೇಶದ ಮೇಲೆ ಉತ್ತರ ಕೊರಿಯಾದ ಮಿಸೈಲುಗಳು ಕೂಡ ಹಾರಿದ್ವು. ಇದರ ಜೊತೆ ಚೈನಾ ಕೂಡ ಆಗಾಗ ಜಪಾನ್ನ ವಾಯುಪ್ರದೇಶವನ್ನ ಉಲ್ಲಂಘನೆ ಮಾಡ್ತಾ ಇರತ್ತೆ. ಮೊನ್ನೆ ಚೈನಾ ತೈವಾನ್ಗೆ ದಿಗ್ಬಂಧನವನ್ನು ವಿಧಿಸಿತು. ಆ ಸಂದರ್ಭದಲ್ಲಿ ತೈವಾನ್ ಅನ್ನ ಹೆದರಿಸೋದಕ್ಕೆ ಚೈನಾ ಹಾರಿಸಿದ ಮಿಸೈಲುಗಳು ಕೂಡ ಇಲ್ಲಿ ಜಪಾನ್ನ ವಾಯುಪ್ರದೇಶವನ್ನ ಉಲ್ಲಂಘನೆ ಮಾಡಿದ್ವು. ಇದು ಜಪಾನ್ನ ಸಾರ್ವಭೌಮತ್ವಕ್ಕೆ ಧಕ್ಕೆ ತರೋ ಪ್ರಯತ್ನ. ಹೀಗಾಗಿ ಶತ್ರುಗಳ ವಿರುದ್ಧ ಒಂದು ಡೆಟರೆನ್ಸ್ ಅನ್ನ ಪಡ್ಕೋಬೇಕು ಅಂದ್ರೆ ತನ್ನ ಬಳಿ ಕೂಡ ಬಲಿಷ್ಠ ಆಯುಧಗಳಿರಬೇಕು. ಇದನ್ನ ಜಪಾನ್ ಈಗ ಅರ್ಥ ಮಾಡಿಕೊಂಡಿದೆ. ಜೊತೆಗೆ ಅಮೆರಿಕಾನ ಹೆಚ್ಚು ನಂಬೋ ಸ್ಥಿತಿಯಲ್ಲಿ ಜಪಾನ್ ಈಗಿಲ್ಲ. ಡೊನಾಲ್ಡ್ ಟ್ರಂಪ್ ಅಮೆರಿಕಾದ ಅಧ್ಯಕ್ಷರಾದ ನಂತರ ಜಪಾನ್ನ ವಿಷಯದಲ್ಲಿ ಕೂಡ ಅಮೆರಿಕಾದ ಅಧ್ಯಕ್ಷರು ತುಂಬಾ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ. ಜಪಾನ್ ನಮ್ಮ ಮೇಲೆ ಆಧಾರ ಪಟ್ಟಿದೆ ಅಂತ ಪದೇ ಪದೇ ಹೇಳ್ತಾ ಇದ್ದಾರೆ. ಜಪಾನ್ ತಾನು ಕೇಳಿದ ಆಯುಧಗಳನ್ನ ಅಮೆರಿಕ ಕೊಡ್ತಾ ಇಲ್ಲ. ಬದಲಿಗೆ ಅಮೆರಿಕ ಯಾವ ಆಯುಧಗಳನ್ನ ಕೊಡುತ್ತೋ ಅದನ್ನ ಹಣ ಕೊಟ್ಟು ಜಪಾನ್ ಖರೀದಿ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಜಪಾನ್ ತನ್ನ ನಿಜವಾದ ಶಕ್ತಿಯನ್ನ ತಾನೇ ಬಳಸಿಕೊಳ್ಳುವ ನಿರ್ಧಾರವನ್ನು ಕೈಗೊಂಡಿದೆ. ಆಯುಧಗಳನ್ನು ನಾವೇ ಇನ್ನು ಮುಂದೆ ತಯಾರು ಮಾಡ್ಕೋತೀವಿ ಅಂತ ಜಪಾನ್ ಘೋಷಣೆ ಮಾಡಿದೆ. ಜೊತೆಗೆ ಅದಕ್ಕಾಗಿ ಪಾಲುದಾರರನ್ನ ಕೂಡ ಜಪಾನ್ ಈಗಾಗಲೇ ಹುಡುಕೊಳ್ತಾ ಇದೆ. ಇನ್ನು ಗೆಳೆಯರೆ, ಇಷ್ಟು ದಿನಗಳ ಕಾಲ ಜಪಾನ್ ಆಯುಧಗಳನ್ನು ತಯಾರು ಮಾಡಿಕೊಳ್ಳದೆ ಇದ್ದದ್ದು ಯಾಕೆ ಅನ್ನೋದನ್ನ ನಾವಿಲ್ಲಿ ನೋಡೋದಾದ್ರೆ ನಮಗೆ ಕಾಣೋದು ಎರಡನೇ ಮಹಾಯುದ್ಧದಲ್ಲಿ ಜಪಾನ್ ಸೋತ ಪರಿ ಮತ್ತು ಅದಕ್ಕೂ ಮೊದಲು ಜಪಾನ್ ಬೆಳೆಸ್ಕೊಂಡಿದ್ದ ಅಗ್ರೆಷನ್. ಸ್ನೇಹಿತರೆ, ಅದು 1905 ಸಮಯ. ಅವತ್ತಿಗೆ ರಷ್ಯಾದಲ್ಲಿ ಝಾರ್ ದೊರೆಗಳ ಆಳ್ವಿಕೆ ನಡೀತಾ ಇತ್ತು. ಜಪಾನ್ ಅನ್ನೋ ಓರಿಯೆಂಟಲ್ ಪವರ್ ರಷ್ಯಾದ ವಿರುದ್ಧ ಯುದ್ಧಕ್ಕೆ ನಿಲ್ತು. ಆ ಯುದ್ಧವನ್ನು ಜಪಾನ್ ಸುಲಭವಾಗಿ ಗೆದ್ದು ಬಿಡ್ತು. ರಷ್ಯಾದ ಸಾಕಷ್ಟು ಭೂಭಾಗ ಜಪಾನ್ನ ವಶ ಆಯಿತು. ಈ ಗೆಲುವು ಅನ್ನೋದಿದೆ ನೋಡಿ, ಅದು ಒಂಥರ ಮದ ಮತ್ತು ಅಮಲನ್ನು ಕೊಡುತ್ತೆ. ಇಲ್ಲಿ ಕೂಡ ಹಾಗೆ ಆಯಿತು. ಈ ಗೆಲುವು ಜಪಾನ್ನ ಗೆಲುವಿನ ಆಕಾಂಕ್ಷೆಯನ್ನ ಮತ್ತಷ್ಟು ಹೆಚ್ಚು ಮಾಡ್ತು. ಸೊ ಜಪಾನ್ ಅಗ್ರೆಷನ್ಗೆ ಬಿತ್ತು. ಅವರು ಕೊರಿಯಾ ಮೇಲೆ ಬಿದ್ದರು. ಹಾಗೆ 1931 ಹೊತ್ತಿಗೆ ಚೈನಾದ ಮಂಚೂರಿಯಾ ಪ್ರದೇಶದ ಮೇಲೆ ಜಪಾನ್ ದಾಳಿ ಮಾಡ್ತು. 37 ಹೊತ್ತಿಗೆ ಇಡೀ ಮಂಚೂರಿಯಾ ಜಪಾನ್ನ ವಶ ಆಯಿತು. ಆ ನಂತರ ಎರಡನೇ ಮಹಾಯುದ್ಧ ಶುರುವಾಯಿತು ನೋಡಿ. ಅದು ಜಪಾನ್ನ ಪಾಲಿಗೆ ಮಹತ್ವದ ಬದಲಾವಣೆ ಅನ್ನಿಸ್ಕೊಳ್ತು. ಜಪಾನ್ ಎರಡನೇ ಮಹಾಯುದ್ಧದಲ್ಲಿ ದೊಡ್ಡ ಪ್ರಮಾಣದ ಅಗ್ರೆಷನ್ ಅನ್ನು ತೋರಿಸ್ತಾ ಹೋಯಿತು. ಆದರೆ ಹವಾಯಿ ದ್ವೀಪಗಳಲ್ಲಿನ ಪರ್ಲ್ ಹಾರ್ಬರ್ ಮೇಲೆ ದಾಳಿ ಮಾಡಿ ಜಪಾನ್ ಅಮೆರಿಕಾನ ವಿನಾಕಾರಣ ಆ ಯುದ್ಧಕ್ಕೆ ಎಳೆಯೋ ಮೂಲಕ ದೊಡ್ಡ ತಪ್ಪನ್ನು ಮಾಡಿಕೊಳ್ತು. ಇಲ್ಲಿ ಒಂದು ಕಡೆ ರಷ್ಯಾ, ಮತ್ತೊಂದು ಕಡೆ ಅಮೆರಿಕ ಎರಡೂ ಕೂಡ ಎರಡನೇ ಮಹಾಯುದ್ಧದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಭಾಗಿಯಾದವು. ಅದರ ಪರಿಣಾಮ ಜಪಾನ್ ಅಮೆರಿಕಾದ ಕೈಲಿ ಸೋಲ್ತು. ಜರ್ಮನಿ ರಷ್ಯಾದ ಕಾರಣಕ್ಕೆ ಸೋಲನ್ನು ಅನುಭವಿಸಿತು. ಅಮೆರಿಕ ಜಪಾನ್ನ ಹಿರೋಶಿಮಾ ಮತ್ತು ನಾಗಾಸಾಕಿ ಮೇಲೆ ಅಣುಬಾಂಬ್ ದಾಳಿ ಮಾಡ್ತು. ಅಲ್ಲಿಗೆ ಜಪಾನ್ ಸಂಪೂರ್ಣವಾಗಿ ಶರಣಾಗಬೇಕಾಗಿ ಬಂತು. ಇದರ ಪರಿಣಾಮ ಜಪಾನ್ ಮೇಲಿನ ಸಂಪೂರ್ಣ ಅಧಿಕಾರವನ್ನು ಅಮೆರಿಕ ತನ್ನ ಕೈಗೆ ತಗೊಳ್ತು. ಕೆಳಗೆ ಎಡವಟ್ಟಾಗಿದ್ದೇ ಅಲ್ಲಿ. 1947ರಲ್ಲಿ ಜಪಾನ್ ಹೊಸ ಕಾನ್ಸ್ಟಿಟ್ಯೂಷನ್ ಅನ್ನು ಪಡ್ಕೊಳ್ಳುತ್ತೆ. ಆ ಕಾನ್ಸ್ಟಿಟ್ಯೂಷನ್ ಅನ್ನು ರಚನೆ ಮಾಡಿದ್ದು ಅಮೆರಿಕ. ಅಲ್ಲಿ ಅಮೆರಿಕ ಜಪಾನ್ನ ಶಾಂತಿಪ್ರಿಯ ದೇಶವನ್ನಾಗಿ ರೂಪಿಸ್ತಾ ಹೋಯಿತು. ಹಾಗೆ ಜಪಾನ್ನ ವಿಶ್ವಸಂಸ್ಥೆಗೆ ಸೇರ್ಪಡೆ ಮಾಡಿಕೊಳ್ಳುವಾಗ ಕೂಡ ಆಯುಧಗಳ ಬಗ್ಗೆ ನಮಗೆ ಒಲವಿಲ್ಲ ಅಂತ ಜಪಾನ್ ಹೇಳಿದ ಮೇಲೇನೆ ಅವರನ್ನ ವಿಶ್ವಸಂಸ್ಥೆಗೆ ಸೇರ್ಪಡೆ ಮಾಡಿಕೊಳ್ಳಾಯಿತು. ಅಲ್ಲಿಗೆ ಜಪಾನ್ನ ರಕ್ಷಣೆಯ ಜವಾಬ್ದಾರಿಯನ್ನ ಕೂಡ ಅಮೆರಿಕಾನೇ ತಗೊಳ್ತು. ಇದಾದ ಮೇಲೆ ಕೊರಿಯಾ ಯುದ್ಧ ನಡೀತು. ಕಮ್ಯುನಿಸಂ ಅಲ್ಲಿ ಹೆಚ್ಚು ಪ್ರಚಲಿತಕ್ಕೆ ಬಂತು.
ಹೀಗಾಗಿ ಅಮೆರಿಕ ಜಪಾನ್ಗೆ ಒಂದು ಡಿಫೆನ್ಸ್ ಫೋರ್ಸ್ ಅನ್ನ ಸ್ಥಾಪನೆ ಮಾಡಿಕೊಳ್ಳೋದಕ್ಕೆ ಒಪ್ಪಿಗೆಯನ್ನು ಕೊಡ್ತು. ಸೊ 1954 ಜುಲೈ 1ನೇ ತಾರೀಕು ಜಪಾನ್ ತಮ್ಮದೇ ಆದ ಒಂದು ಡಿಫೆನ್ಸ್ ಫೋರ್ಸ್ ಅನ್ನ ರಚನೆ ಮಾಡ್ತು. ಆ ನಂತರವೂ ಎಲ್ಲ ಅಮೆರಿಕಾದ ಆಣತಿಯಂತೆ ನಡೀತಾ ಹೋಯ್ತು. ಆದರೆ ಯಾವಾಗ ಜಪಾನ್ ಅಮೆರಿಕಾಗೆ ತೀರಾ ಹತ್ತಿರ ಆಯ್ತೋ ಅಲ್ಲಿಗೆ ಅಮೆರಿಕ ಕೂಡ ಜಪಾನ್ ಮೇಲೆ ನಂಬಿಕೆಯನ್ನು ಹೆಚ್ಚು ಮಾಡಿಕೊಳ್ತು. ಹೀಗಾಗಿ ಅವರಿಗೆ ಒಂದಷ್ಟು ಆಯುಧಗಳ ನಿರ್ಮಾಣಕ್ಕೆ, ಅದರಲ್ಲೂ ಚಿಕ್ಕ ಚಿಕ್ಕ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನು ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಅಮೆರಿಕ ಜಪಾನ್ಗೆ ಅನುಮತಿ ಮತ್ತು ಅವಕಾಶವನ್ನು ಕೊಡ್ತು. ಈ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನ ಹೆಲಿಕಾಪ್ಟರ್ ಹಂಟರ್ ಅಂತ ಕರೀತಾರೆ. ಇವು ಯುದ್ಧ ವಿಮಾನಗಳನ್ನ ಹಾರಿಸೋದಕ್ಕಿಂತ ಹೆಲಿಕಾಪ್ಟರ್ಗಳನ್ನ ಕ್ಯಾರಿ ಮಾಡೋದಕ್ಕೆ ಬಳಕೆ ಆಗತ್ವೆ. ಹೇಗೆ ಇರಾನ್ ತನ್ನ ಡ್ರೋನ್ಗಳನ್ನ ಬಳಸೋದಕ್ಕೊಂದು ಕ್ಯಾರಿಯರ್ ಅನ್ನ ನಿರ್ಮಾಣ ಮಾಡಿಕೊಂಡಿತ್ತೋ ಹಾಗೆ ಜಪಾನ್ ಹೆಲಿಕಾಪ್ಟರ್ಗಳ ಬಳಕೆಗೆ ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನ ನಿರ್ಮಾಣ ಮಾಡಿಕೊಳ್ತು. ಅದಾದ ಮೇಲೆ ಜಪಾನ್ ಇಂಡೋ ಪೆಸಿಫಿಕ್ ಅಲ್ಲಿ ಒಂದು ಕ್ವಾಡ್ ಕೂಟವನ್ನ ರಚನೆ ಮಾಡೋದಕ್ಕೆ ಅಮೆರಿಕಾಗೆ ಐಡಿಯಾ ಕೊಡ್ತು. ಜಪಾನ್ ಮಾತು ಕೇಳಿಕೊಂಡೆ ಅಮೆರಿಕ ತನ್ನ ನೇತೃತ್ವದಲ್ಲೊಂದು ಕ್ವಾಡ್ ಅನ್ನ ರಚನೆ ಮಾಡ್ತು. ಅದರಲ್ಲಿ ಅಮೆರಿಕ, ಜಪಾನ್, ಆಸ್ಟ್ರೇಲಿಯಾ ಹಾಗೂ ಭಾರತಗಳಿವೆ. ಸೊ ಈಗ ಕ್ವಾಡ್ ಕೂಟದ ದೇಶಗಳಿಗೆ ಕೂಡ ಚೈನಾದ ವಿರುದ್ಧ ನಾಳೆ ಕಾದಾಡಬೇಕು ಅಂದ್ರೆ ಹೆಚ್ಚಿನ ಪ್ರಮಾಣದ ಆಯುಧಗಳ ಅವಶ್ಯಕತೆ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಜಪಾನ್ ಈಗ ಡಿಸ್ಆರ್ಮ್ಮೆಂಟ್ ನಿಂದ ರಿಆರ್ಮ್ ಕಡೆಗೆ ಮುಖ ಮಾಡ್ತಾ ಇದೆ. ಇನ್ನು ಹೀಗಿಲ್ಲಿ ಜಪಾನ್ ಆಯುಧ ತಯಾರಿಯನ್ನ ಆರಂಭ ಮಾಡೋದ್ರಿಂದ ಲಾಭ ಯಾರಿಗಾಗತ್ತೆ? ಕ್ವಾಡ್ ದೇಶಗಳಿಗಾಗತ್ತೆ. ಅದರಲ್ಲೂ ಹೆಚ್ಚಾಗಿ ಭಾರತ ಇಲ್ಲಿ ಒಂದಷ್ಟು ಲಾಭ ಮಾಡಿಕೊಳ್ಳೋ ಸಾಧ್ಯತೆ ಇರುತ್ತೆ. ಕೆಲ ತಿಂಗಳ ಹಿಂದೆ ಭಾರತದ ಆಮ್ಕಾ ಹಾಗೂ 6ನೇ ತಲೆಮಾರಿನ ಯುದ್ಧ ವಿಮಾನಗಳಿಗೆ ಜಪಾನ್ ತನ್ನ ಮಿತ್ಸುಬಿಷಿ ಇಂಜಿನ್ ಅನ್ನು ಕೊಡುತ್ತೆ ಅನ್ನೋ ಮಾತುಗಳು ಕೇಳಿ ಬಂದವು. ಭಾರತ ಕೂಡ ಆ ಏರ್ಕ್ರಾಫ್ಟ್ ಇಂಜಿನ್ಗಳ ಕಡೆಗೆ ಹೆಚ್ಚು ಒಲವನ್ನು ತೋರಿಸಿತ್ತು. ಜಪಾನ್ನ ಬಳಿ ಇಂತಹ ಸಾಕಷ್ಟು ಟೆಕ್ನಾಲಜಿ ಇದೆ. ಅವರು ಶಿಪ್ ಬಿಲ್ಡಿಂಗ್ ಅಲ್ಲಿ ದೊಡ್ಡ ಹೆಸರನ್ನು ಈಗಾಗಲೇ ಮಾಡಿದ್ದಾರೆ. ಹಾಗೆ 2ನೇ ಮಹಾಯುದ್ಧಕ್ಕೂ ಮೊದಲೇ ಅತ್ಯಾಧುನಿಕ ಏರ್ಕ್ರಾಫ್ಟ್ಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದ ಕೀರ್ತಿ ಕೂಡ ಜಪಾನ್ಗಿದೆ. ಅವರ ಬಳಿ ಮೆಟಲರ್ಜಿ ಇದೆ, ಎಂಜಿನ್ ತಂತ್ರಜ್ಞಾನ ಇದೆ. ಹೀಗಾಗಿ ಜಪಾನ್ ಈಗ ಆಯುಧಗಳನ್ನ ನಿರ್ಮಾಣ ಮಾಡೋದಕ್ಕೆ ಹೋದ್ರೆ ಹೊಸದಾಗಿ ಅವರೇನು ಮಾಡಬೇಕಾದ ಅಗತ್ಯ ಇರುವುದಿಲ್ಲ. ತಮ್ಮ ಬಳಿ ಇರೋ ತಂತ್ರಜ್ಞಾನವನ್ನು ಬಳಸಿ ಆಯುಧಗಳನ್ನ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಹೋಗ್ತಾರೆ. ಹೀಗಾದಾಗ ಭಾರತ ಸಹಜವಾಗಿ ಜಪಾನ್ ಜೊತೆ ಪಾಲುದಾರಿಕೆಯನ್ನ ಮಾಡಿಕೊಳ್ಳೋದಕ್ಕೆ, ಜಪಾನ್ನ ಆಯುಧಗಳನ್ನ ಖರೀದಿ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಇದರ ಜೊತೆ ಜಪಾನ್ ಅತಿ ಕಡಿಮೆ ಯುವ ಶಕ್ತಿಯನ್ನ ಹೊಂದಿರೋ ದೇಶ. ಹಾಗೆ ಅಲ್ಲಿ ತಂತ್ರಜ್ಞಾನ ಇದ್ರೂ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಅಂತ ಬಂದಾಗ ಅದಕ್ಕೆ ಬೇಕಾದ ಸಾಕಷ್ಟು ವ್ಯವಸ್ಥೆಗಳು ಜಪಾನ್ನಲ್ಲಿಲ್ಲ. ಅದಕ್ಕಾಗಿ ಅವರು ಬೇರೆ ದೇಶಗಳ ಮೇಲೆ ಆಧಾರ ಪಡಬೇಕಾಗಿ ಬರುತ್ತೆ. ಹಾಗೆ ಬೇರೆ ಯಾವುದೋ ದೇಶದಲ್ಲಿ ಜಪಾನ್ನ ಕಾರ್ಖಾನೆಗಳು ತಲೆ ಎತ್ತುತ್ತವೆ ಅಂದಾಗ ಅವರ ಮೊದಲ ಆಯ್ಕೆ ಅನ್ನಿಸ್ಕೊಳ್ಳೋದು ಭಾರತ. ಯಾಕೆಂದ್ರೆ ಭಾರತ ಮತ್ತು ಜಪಾನ್ ನಡುವಿನ ಸಂಬಂಧಗಳು ತುಂಬಾ ಚೆನ್ನಾಗಿವೆ. ಜಪಾನ್ನ ಸಾಕಷ್ಟು ಕಂಪನಿಗಳಿಗಾಗಲೇ ಭಾರತದಲ್ಲಿ ತಯಾರಿಕಾ ಘಟಕಗಳನ್ನು ಕೂಡ ಹೊಂದಿವೆ. ಅವರ ಟಯೋಟಾ ನಮ್ಮಲ್ಲಿದೆ, ಮಿತ್ಸುಬಿಷಿ ಭಾರತದಲ್ಲಿದೆ, ಸುಜುಕಿ ಭಾರತದಲ್ಲಿದೆ. ಹೀಗೆ ಜಪಾನ್ನ ಸಾಕಷ್ಟು ಕಂಪನಿಗಳು ಭಾರತದಲ್ಲಿ ಈಗಾಗಲೇ ಕೆಲಸ ಮಾಡ್ತಾ ಇರೋದ್ರಿಂದ ನಾಳೆ ಜಪಾನ್ ಆಯುಧಗಳನ್ನ, ಅದಕ್ಕೆ ಬೇಕಾದ ಎಂಜಿನ್ಗಳನ್ನ ತಯಾರು ಮಾಡುತ್ತೆ ಅಂದಾಗ ಅವು ಭಾರತದಲ್ಲೇ ತಯಾರಾಗೋ ಸಾಧ್ಯತೆಗಳಿರುತ್ತವೆ. ಇಲ್ಲಿ ಭಾರತದ ಸಹಭಾಗಿತ್ವಕ್ಕೆ ಕೂಡ ಅವಕಾಶ ಇರುತ್ತೆ ಮತ್ತು ಭಾರತದಲ್ಲಿ ಜಪಾನ್ ಒಂದಷ್ಟು ಉದ್ಯೋಗ ಅವಕಾಶಗಳನ್ನು ಕೂಡ ಹೆಚ್ಚು ಮಾಡೋ ಸಾಧ್ಯತೆ ಇರುತ್ತೆ. ಇನ್ನು ಎರಡು ದೇಶಗಳ ಸಂಬಂಧ ಅತ್ಯುತ್ತಮವಾಗಿರೋದ್ರಿಂದ ನಾಳೆ ಭಾರತಕ್ಕೆ ಯುದ್ಧ ವಿಮಾನಗಳ ಎಂಜಿನ್ ತಂತ್ರಜ್ಞಾನ ಜಪಾನ್ ಮೂಲಕ ಸಿಕ್ಕರೆ ಅದಕ್ಕೂ ಆಶ್ಚರ್ಯ ಪಡಬೇಕಾಗಿಲ್ಲ. ಹಾಗೆ ಜಪಾನ್ ಈಗಾಗಲೇ ಆಸ್ಟ್ರೇಲಿಯಾಗೆ ಯುದ್ಧ ಹಡಗುಗಳನ್ನ ನಿರ್ಮಾಣ ಮಾಡಿಕೊಡ್ತಾ ಇದೆ. ಅದರ ಜೊತೆ ಭಾರತಕ್ಕೆ ಕೂಡ ಸ್ಟೆಲ್ತ್ ಫ್ರಿಗೇಟ್ಗಳನ್ನ ಜಪಾನ್ ಆಫರ್ ಮಾಡ್ತಾ ಇದೆ. ಬರೀ ರಷ್ಯಾ ಹಾಗೂ ಫ್ರಾನ್ಸ್ಗಳ ಹಾಗೆ ನಿಮ್ಮ ಜೊತೆ ಜಂಟಿ ತಯಾರಿ ಮಾಡ್ತೀವಿ ಅಥವಾ ನಾವು ತಯಾರು ಮಾಡಿ ನಿಮಗೆ ಕೊಡ್ತೀವಿ, ನೀವು ಖರೀದಿ ಮಾಡಿ ಅಂತ ಜಪಾನ್ ಹೇಳ್ತಾ ಇಲ್ಲ. ಬದಲಿಗೆ ಸ್ಟೆಲ್ತ್ ಫ್ರಿಗೇಟ್ ಟೆಕ್ನಾಲಜಿಯನ್ನೇ ಭಾರತಕ್ಕೆ ಕೊಡೋದಕ್ಕೆ ಜಪಾನ್ ಮುಂದಾಗ್ತಾ ಇದೆ. ಹೀಗೆ ಮಾಡೋ ಮೂಲಕ ಜಪಾನ್ಗೆ ಕೂಡ ಲಾಭ ಆಗುತ್ತೆ. ಅದೇನು ಅಂದ್ರೆ ಆ ಟೆಕ್ನಾಲಜಿಯ ಜೊತೆಗೆ ಭಾರತ ಮತ್ತು ಜಪಾನ್ಗಳು ಜಂಟಿಯಾಗಿ ಭಾರತದಲ್ಲಿ ಫ್ರಿಗೇಟ್ಗಳ ನಿರ್ಮಾಣಕ್ಕೆ ಮುಂದಾದರೆ ಸಹಜವಾಗಿ ಅವುಗಳಿಗೆ ಜಾಗತಿಕ ಬೇಡಿಕೆ ಶುರುವಾಗುತ್ತೆ ಮತ್ತು ದೊಡ್ಡ ಪ್ರಮಾಣದಲ್ಲಿ ಭಾರತದಲ್ಲಿ ಅವುಗಳನ್ನು ತಯಾರು ಮಾಡಿ ಇಡೀ ಜಗತ್ತಿಗೆ ಮಾರಾಟ ಮಾಡಿದರೆ ಅದರಿಂದ ಭಾರತಕ್ಕೂ ಲಾಭ ಆಗುತ್ತೆ, ಜಪಾನ್ಗೆ ಕೂಡ ದೊಡ್ಡ ಮಟ್ಟದ ಲಾಭಗಳಾಗತ್ವೆ. ಇನ್ನು ಜಪಾನ್, ಬ್ರಿಟನ್ ಹಾಗೂ ಇಟಲಿಗಳು ಸೇರಿ 6ನೇ ತಲೆಮಾರಿನ ಸ್ಟೆಲ್ತ್ ಹಾಗೂ AI ಎನೇಬಲ್ಡ್ ಯುದ್ಧ ವಿಮಾನಗಳನ್ನು ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಹೋಗ್ತಾ ಇವೆ. ಆ ಪ್ರಾಜೆಕ್ಟ್ಗೆ ಕೂಡ ಜಪಾನ್ ಭಾರತಕ್ಕೆ ಆಹ್ವಾನವನ್ನು ಕೊಟ್ಟಿತ್ತು. ಆದರೆ ಇಲ್ಲಿ ರಷ್ಯಾ ಹಾಗೂ ಭಾರತದ ನಡುವೆ ಅತ್ಯಂತ ಗಾಢವಾದ ರಕ್ಷಣಾ ಒಪ್ಪಂದಗಳು, ಜಂಟಿ ತಯಾರಿಕಾ ಒಪ್ಪಂದಗಳಿರೋ ಕಾರಣಕ್ಕೆ ಅಲ್ಲಿ ಸ್ವಲ್ಪ ಅನುಮಾನ ಉಂಟಾಯ್ತಾದರೂ ಆ ನಂತರ ಭಾರತಕ್ಕೆ ಕೂಡ ಆ 6ನೇ ತಲೆಮಾರಿನ ಯುದ್ಧ ವಿಮಾನ ತಯಾರಿಕಾ ಯೋಜನೆಗೆ ಆಹ್ವಾನವನ್ನು ಕೊಡಲಾಗಿದೆ. ಹೀಗಾಗಿ ಇಲ್ಲಿ
ಜಪಾನ್ ದೊಡ್ಡ ಪ್ರಮಾಣದಲ್ಲಿ ಆಯುಧ ತಯಾರಿಗೆ ಮುಂದಾಗತ್ತೆ ಅಂದ್ರೆ ಅಲ್ಲಿ ಭಾರತಕ್ಕೊಂದು ಪಾಲುದಾರಿಕೆ ಸಿಗೋ ಸಾಧ್ಯತೆ ಇರುತ್ತೆ ಮತ್ತು ಭಾರತಕ್ಕೆ ಆಯುಧಗಳೂ ಸಿಗತ್ವೆ, ಜೊತೆಗೆ ಒಂದಷ್ಟು ತಂತ್ರಜ್ಞಾನದ ಹಂಚಿಕೆ ಕೂಡ ಜಪಾನ್ ಮೂಲಕ ಭಾರತಕ್ಕಾಗತ್ತೆ. ಇದು ಭಾರತಕ್ಕಾಗಲಿರುವ ಲಾಭ. ಸೊ ಗೆಳೆಯರೆ, ಇಲ್ಲಿ ಜಪಾನ್ನ ಈ ನಿರ್ಧಾರ ಯಾರಿಗೆ ಇಷ್ಟ ಆಗುತ್ತೋ ಯಾರಿಗೆ ಕಷ್ಟ ಆಗುತ್ತೋ ಗೊತ್ತಿಲ್ಲ. ಇದು ಭಾರತಕ್ಕಂತೂ ದೊಡ್ಡ ಲಾಭವನ್ನ ಮತ್ತು ಅನುಕೂಲಗಳನ್ನ ತಂದುಕೊಡುತ್ತೆ. ಇದು ಗೆಳೆಯರೆ 80 ವರ್ಷಗಳ ನಂತರ ಜಪಾನ್ ತನ್ನ ಆಯುಧಗಳನ್ನು ತಾನೇ ತಯಾರು ಮಾಡಿಕೊಂಡು ಅವುಗಳನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಕೂಡ ಪರಿಚಯ ಮಾಡೋದಕ್ಕೆ ಮುಂದಾಗ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.